ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಖತ್ ಟೇಸ್ಟಿಯಾಗಿರುವಂತಹ ಚಿಕನ್ ಬಿರಿಯಾನಿ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಕಲರ್ ಹ್ಯಾಡಿಂಗ್ಸ್ ಇಲ್ಲ, ಹಾಗೆ ಹೊರಗಡೆ ಬಿರಿಯಾನಿ ಪೌಡರ್ ಇವೆಲ್ಲ ಸಿಗುತ್ತಲ್ಲ, ಇದು ಯಾವುದೂ ನಾನು ಹಾಕಿಲ್ಲ. ಎಲ್ಲನೂ ನಾನು ಮನೇಲೇ ರೆಡಿ ಮಾಡ್ಕೊಂಡಿರೋದು. ನಾನಿವಾಗ ಬಿರಿಯಾನಿ ಪೌಡರ್ಗೆ ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ. 2 ಸ್ಪೂನ್ ಮೆಣಸು, 2 ಜಾಯಿಕಾಯಿ, 8 ಲವಂಗ, ಸ್ವಲ್ಪ ಚಕ್ಕೆ, 7 ಏಲಕ್ಕಿ, ಒಂದು ಸ್ವಲ್ಪ ಅನಾನಸ್ ಹೂವು, ಆಮೇಲೆ ಶಾಯಿ ಜೀರಾ ಅಂತ ಬರುತ್ತೆ. ಸೊ ಅದನ್ನು ಆ್ಯಡ್ ಮಾಡಬೇಕು. ಇವಾಗ ನಾನು ಡ್ರೈ ಪೌಡರ್ ಮಾಡ್ಕೊಂಡಿದ್ದೀನಿ ಈ ಮಸಾಲೆನ. ಸೊ ಇವಾಗ ನಾನು ಆ ಪೌಡರ್ ಜೊತೆನೇ ಚಿಕ್ಕ ಚಿಕ್ಕ ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ. ಸೊ ಅದು ಎಷ್ಟು ಬೇಕೋ ಅಷ್ಟು ನಾವು ಅದನ್ನು ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ, ಬಟ್ ನೋಡ್ಕೊಂಡು ಹಾಕಿ. ಹಾಗೆ 2 ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೆ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕಬೇಕು, ಪುದೀನ, ಸ್ವಲ್ಪ ಕೊತ್ತಂಬರಿ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೋಬೇಕು. ಎಲ್ಲ ರುಬ್ಕೊಂಡಾದ್ಮೇಲೆ ನಾನು ಇವಾಗ ಬಿರಿಯಾನಿ ಪಾತ್ರೆಗೆ ಆಯಿಲ್ ಹಾಕ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆಜರ್ಮೆಂಟ್ ನಿಮ್ಗೆ ಹೇಳಿದ್ದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಹಿಂದಿನ ವಿಡಿಯೋದಲ್ಲಿ ನೀವು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇವಾಗ ನಾನು 4 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಡಾರ್ಕ್ ಬ್ರೌನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಡಾರ್ಕ್ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಹಾಗೆ ಒಂದು 4-5 ಪಲಾವ್ ಎಲೆನ ಆ್ಯಡ್ ಮಾಡಬೇಕು. ಒಂದು 3 ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಸಾಲ್ಟ್ ಹಾಕಿ, ಅಂದರೆ ಲೈಟಾಗಿ ಸಾಲ್ಟ್ ಹಾಕಿ ಹುರ್ಕೋಬೇಕು. ಹಾಗೆ ನಾನು ಮಸಾಲೆ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡಬೇಕು. ಅದು ಯಾವಾಗ ಅಂದರೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಆ್ಯಡ್ ಮಾಡಬೇಕು. ಈಗ ಇದನ್ನು ಅಷ್ಟೇ ಆಯಿಲಲ್ಲಿನೇ ನೀವು ಆದಷ್ಟು ಫ್ರೈ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಟೇಸ್ಟಿಯಾಗಿರುತ್ತೆ, ಘಾಟೆಲ್ಲ ಹೋಗುತ್ತೆ. ಒಂದು ಮೀಡಿಯಮ್ ಲೋಟದಷ್ಟು ನಾನು ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ನೀವು ಖಾರ ಜಾಸ್ತಿ ತಿನ್ನೋಲ್ಲ ಅನ್ನೋರು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಬೋದು, ಏನಾಗಲ್ಲ. ಆಮೇಲೆ ನಾನು 3 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ನನ್ನ ಸೀಕ್ರೆಟ್ ಟಿಪ್ ಏನಂದರೆ, ನಾನು ರೆಡ್ ಚಿಲ್ಲಿ ಪೌಡರ್ನ ಮಧ್ಯದಲ್ಲಿ ಆಯಿಲ್ ಇರುತ್ತಲ್ಲ ಅದರಲ್ಲಿ ನಾನು ಫ್ರೈ ಮಾಡ್ಕೊತೀನಿ. ಆಮೇಲೆ ಸೈಡಲ್ಲಿ ಎಕ್ಸಸ್ ಆಯಿಲ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ತೀನಿ. ಆ್ಯಂಡ್ ಈ ಟಿಪ್ ಬಂದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಯಾಕಂದರೆ ಅದು ಘಾಟ್ ಆಗಲ್ಲ ಅಂತ. ಸೊ ನಾವು ಆಯಿಲಲ್ಲಿ ಫ್ರೈ ಮಾಡಿದಷ್ಟು ಎಲ್ಲ ಮಸಾಲೆಗೂ ಅದು ಬ್ಲೆಂಡ್ ಆಗುತ್ತೆ. ಎಲ್ಲ ಮಸಾಲೆ ಫ್ರೈ ಆದಮೇಲೆ ಚಿಕನ್ನ ಆ್ಯಡ್ ಮಾಡ್ತಿದ್ದೀನಿ. ನೀವು ಬಿರಿಯಾನಿಗೆ ಅಂದರೆ ಮೀಡಿಯಮ್ಮಾಗಿ ನೀವು ಚಿಕನ್ನ ಕಟ್ ಮಾಡಿಸ್ಕೊಂಬರ್ಬೇಕು. ಲೈಕ್ ತುಂಬ ಚಿಕ್ಕದಾಗ್ಬಿಟ್ರು ಅದೇನಾಗುತ್ತೆ, ಬಾಯ್ಲ್ ಮಾಡಿದಾಗ ಎಲ್ಲ ನುಚ್ಚು ಆಗಿಬಿಡುತ್ತೆ. ಸೊ ಮೀಡಿಯಮ್ ಆಗಿರಬೇಕು ಪೀಸು. ಆ್ಯಂಡ್ ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಖಾರ, ಸಾಲ್ಟು ಎಲ್ಲನೂ ಪೀಸ್ಗೆ ಹಿಡಿಯುತ್ತೆ. ಒಂದು kg ಅಕ್ಕಿ ಅಳತೆಗೆ 1.5 ಅಷ್ಟು ನೀರು ಹಾಕಬೇಕು. ಆವಾಗಲೇ ನಾನು ಬಿರಿಯಾನಿ ಪೌಡರ್ನ 1 ಸ್ಪೂನ್ ಎತ್ತಿಟ್ಕೊಂಡಿದ್ದೆ, ಅದು 1 ಸ್ಪೂನ್ ಹಾಕಬೇಕು. ಸೊ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಚಿಕನ್ನೆಲ್ಲ. ನಾನಿವಾಗ ನಾರ್ಮಲ್ ವಾಟರ್ನ ಆ್ಯಡ್ ಮಾಡಲ್ಲ. ನಾನು ಏನೇ ಇದ್ರೂ ಬಾಯ್ಲ್ ಒಂದು ಸ್ವಲ್ಪ ಬಿಸಿ ಆಗಬೇಕು ನೀರು. ಆವಾಗ ನಾವು ಆ್ಯಡ್ ಮಾಡಿದಾಗ ಬೇಗ ನಮಗೆ ಬಾಯ್ಲ್ ಆಗುತ್ತೆ. ಆವಾಗ ನಾವು ಈಸಿಯಾಗಿ ನಾವು ರೈಸ್ ಹಾಕ್ಬೋದು. ಆಮೇಲೆ 3 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಏನು ಮಾಡಬೇಕಂದ್ರೆ, ಸ್ವಲ್ಪ ನೀರು ಕಮ್ಮಿ ಆಗ್ತಿದೆ ಅಂದಾಗ ನಾವು ತುಪ್ಪ ಆ್ಯಡ್ ಮಾಡಬೇಕು. ಇಲ್ಲ ನಿಮಗೆ ತುಪ್ಪ ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿನ ಮೇಲೆ ಆ್ಯಡ್ ಮಾಡಬೇಕು. ಸೊ ಟೇಸ್ಟಿಯಾಗಿರುತ್ತೆ ಅವಾಗ. ಸ್ವಲ್ಪ ನಿಮಗೆ ನೀರು ಕಮ್ಮಿ ಆಗ್ತಿದೆ ಅಂದಾಗ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ನೀವು ದಮ್ ಕಟ್ಟಬೇಕು, ಅಂದರೆ ವೆಯ್ಟ್ ಇರೋ ಐಟಮ್ಸ್ನ ಇಡಬೇಕು. ನಾನು ಬಿರಿಯಾನಿನ ಒಂದು 15 ಮಿನಿಟ್ಸ್ ಕಮ್ಮಿ ಫ್ಲೇಮಲ್ಲೇ ನಾನು ಬಿಟ್ಟಿದ್ದೆ. ಟೇಸ್ಟಿಯಾಗಿರೋವಂಥ ಬಿರಿಯಾನಿ ರೆಡಿಯಾಗಿದೆ. ಹಾಗೆ ನಿಮ್ಮ ಮನೇಲಿ ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಸುಮ್ಮನೆ ನಾವು ಹೊರ್ಗಡೆ ದುಡ್ಡು ಕೊಟ್ಟು ತಿನ್ನೋ ಬದಲು ಮನೇಲೇ ನಾವು ಫ್ರೀ ಇದ್ದಾಗ ನಾವು ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು. ಅವಾಗ ನಾವು 2 ಪ್ಲೇಟ್ಸ್ 3 ಪ್ಲೇಟ್ಸ್ ತನಕನೂ ತಿನ್ಬೋದು ನಾವು. ಸೊ ಇವಾಗ ಹೋಟೆಲ್ ಆದರೆ 1 ಪ್ಲೇಟಲ್ಲೇ ನಮಗೆ ಮುಗ್ದೋಗುತ್ತೆ. ಸೊ ಮನೇಲಾದರೆ ಅಲ್ವಾ. ನಿಮ್ಮನೇಲೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.